ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ 100 ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ನಿಮ್ಮ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳು ನಿಮ್ಮ PSTR, GPSTR ಹಾಗೂ HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ 100 ಪ್ರಶ್ನೋತ್ತರಗಳನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಚಂದ್ರಗುಪ್ತನ ತಾಯಿ ಯಾರು? ಚಂದ್ರಗುಪ್ತನ ತಾಯಿ ಮುರಾದೇವಿ. ಎರಡನೇ ಕ್ವಶನ್ ನೋಡೋಣ. ಕೌಟಿಲ್ಯನಿಗಿದ್ದ ಇತರ ಹೆಸರುಗಳು ಯಾವುವು ಅಂತಂದು ಕ್ವಶನ್ ಇದೆ. ಕೌಟಿಲ್ಯನಿಗಿದ್ದ ಇತರ ಹೆಸರುಗಳು ಚಾಣಕ್ಯ, ವಿಷ್ಣುಗುಪ್ತ, ದ್ರಾವಿಡಾಚಾರಿ ಹಾಗೆ ಭಾರತದ ಮೆಕ್ಯಾವಲಿ ಅಂತಂದು ಕೌಟಿಲ್ಯನಿಗಿದ್ದ ಇತರ ಹೆಸರುಗಳಾಗಿವೆ. ಹಾಗೆ ಮೂರನೇ ಕ್ವಶನ್ ನೋಡೋಣ. ಮೌರ್ಯರ ಬಗ್ಗೆ ಇರುವ ಪ್ರಮುಖ ಆಧಾರಗಳು ಯಾವುವು? ಮೌರ್ಯರ ಬಗ್ಗೆ ಇರ್ತಕ್ಕಂಥ ಪ್ರಮುಖ ಆಧಾರಗಳು ಯಾವಪ್ಪ ಅಂತಂದ್ರೆ ಅರ್ಥಶಾಸ್ತ್ರ, ಇಂಡಿಕಾ ಮತ್ತು ಅಶೋಕನ ಶಿಲಾಶಾಸನಗಳು ಮೌರ್ಯರ ಬಗ್ಗೆ ಇರ್ತಕ್ಕಂಥ ಪ್ರಮುಖ ಆಧಾರಗಳಾಗಿವೆ. ನಾಲ್ಕನೇ ಕ್ವಶನು, ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವರು ಯಾರು? ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವರು ಕೌಟಿಲ್ಯ, ಕ್ರಿಸ್ತಪೂರ್ವ 370ರಿಂದ 283. ಚಾಣಕ್ಯನ ನೀತಿ ಮತ್ತೊಂದು ಕೃತಿಯಾಗಿರ್ತಕ್ಕಂಥದ್ದು. ಇಂಡಿಕಾ ಗ್ರಂಥವನ್ನು ಬರೆದವರು ಯಾರು? ಇಂಡಿಕಾ ಗ್ರಂಥವನ್ನು ಬರೆದಿರ್ತಕ್ಕಂಥವರು ಮೆಗಸ್ತನಿಸನ್ ಆಗಿರ್ತಾನೆ. ಆರನೇ ಕ್ವಶನ್ ನೋಡೋಣ. ಪಂಜಾಬನನ್ನು ಗೆದ್ದುಕೊಳ್ಳುವ ಮೂಲಕ ತನ್ನ ಸಾಹಸಿ ಜೀವನವನ್ನು ಆರಂಭಿಸಿದ ಮೌರ್ಯನು ಯಾರು? ನೋಡಿ ಫ್ರೆಂಡ್ಸ್ಗಳೇ, ಪಂಜಾಬನ್ನು ಗೆದ್ದುಕೊಳ್ಳುವ ಮೂಲಕ ತನ್ನ ಸಾಹಸಿ ಜೀವನವನ್ನು ಆರಂಭಿಸಿರ್ತಕ್ಕಂಥ ಮೌರ್ಯರ ದೊರೆ ಯಾರಪ್ಪ ಅಂತಂದ್ರೆ ಚಂದ್ರಗುಪ್ತ ಮೌರ್ಯನಾಗಿರ್ತಾನೆ. ಏಳನೇ ಕ್ವಶನು, ಮುದ್ರಾರಾಕ್ಷಸ ಕೃತಿಯನ್ನು ಬರೆದವರು ಯಾರು? ಮುದ್ರಾರಾಕ್ಷಸ ಕೃತಿಯನ್ನು ಬರೆದಿರ್ತಕ್ಕಂಥವರು ವಿಶಾಖದತ್ತನಾಗಿರ್ತಾನೆ. ಹಾಗೆ ಎಂಟನೇ ಕ್ವಶನು ಈ ರೀತಿಯಾಗಿದೆ. ಚಂದ್ರಗುಪ್ತ ಮೌರ್ಯನು ಪಾಟಲಿಪುತ್ರವನ್ನು ಗೆದ್ದ ವರ್ಷ ಯಾವುದು? ಚಂದ್ರಗುಪ್ತ ಮೌರ್ಯನು ಪಾಟಲಿಪುತ್ರವನ್ನು ಗೆದ್ದ ವರ್ಷ ಕ್ರಿಸ್ತಪೂರ್ವ 321ರಲ್ಲಿ ಪಾಟಲಿಪುತ್ರವನ್ನು ಗೆದ್ದುಕೊಂಡ. ಚಂದ್ರಗುಪ್ತನಿಂದ ಸೋತ ಸೆಲ್ಯೂಕಸ್ ಚಂದ್ರಗುಪ್ತನಿಗೆ ಬಿಟ್ಟುಕೊಟ್ಟ ಪ್ರದೇಶಗಳು ಯಾವುವು? ನೋಡಿ ಫ್ರೆಂಡ್ಸ್, ಇಲ್ಲೇ ಚಂದ್ರಗುಪ್ತನಿಂದ ಸೋತ ಸೆಲ್ಯೂಕಸ್ ಚಂದ್ರಗುಪ್ತನಿಗೆ ಬಿಟ್ಟುಕೊಟ್ಟಂಥ ಕೆಲವೊಂದಿಷ್ಟು ಪ್ರದೇಶಗಳಿವೆ. ಅವು ಯಾವಪ್ಪ ಅಂತಂದ್ರೆ ಹೆರಾತ್, ಕಂದಹಾರ, ಕಾಬೂಲ್ ಅಂತಂದು ಇವು 3 ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಸೆಲ್ಯೂಕಸ್ ಬಿಟ್ಟುಕೊಡ್ತಾನೆ. ಹಾಗೆ 10ನೇ ಕ್ವಶನ್ ನೋಡೋಣ. ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಸೆಲ್ಯೂಕಸ್ನ ರಾಯಭಾರಿ ಯಾರು ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಸೆಲ್ಯೂಕಸ್ನ ರಾಯಭಾರಿ ಮೆಗಸ್ತನಿಸನು ಆಗಿರ್ತಾನೆ. 11ನೇ ಕ್ವಶನು, ಚಂದ್ರಗುಪ್ತನ ಆಡಳಿತದ ಬಗ್ಗೆ ಅನೇಕ ವಿವರಗಳನ್ನು ನೀಡುವ ಮೆಗಸ್ತನಿಸನ ಕೃತಿ ಯಾವುದು? ಚಂದ್ರಗುಪ್ತನ ಆಡಳಿತದ ಬಗ್ಗೆ ಅನೇಕ ವಿವರಣೆಗಳನ್ನು ನೀಡ್ತಕ್ಕಂಥ ಮೆಗಸ್ತನಿಸನ ಕೃತಿ ಇಂಡಿಕಾ ಕೃತಿಯಾಗಿದೆ. 12ನೇ ಕ್ವಶನು, ಇಡೀ ದೇಶದಲ್ಲಿ ಸುಸಂಘಟಿತ ಆಡಳಿತ ಸ್ಥಾಪಿಸಿದ ಮೊದಲ ಚಕ್ರವರ್ತಿ ಯಾರು? ನೋಡಿ ಫ್ರೆಂಡ್ಸ್, ಇಲ್ಲೇ ದೇಶದಲ್ಲಿ ಸುಸಂಘಟಿತ ಆಡಳಿತವನ್ನು ಸ್ಥಾಪಿಸಿದ ಮೊದಲ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನಾಗಿರ್ತಾನೆ. 13ನೇ ಕ್ವಶನು, ಚಂದ್ರಗುಪ್ತನಿಗೆ ಆಡಳಿತದಲ್ಲಿ ಮಾರ್ಗದರ್ಶನ ಮಾಡಿದವನು ಯಾರು ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಚಂದ್ರಗುಪ್ತನಿಗೆ ಆಡಳಿತದಲ್ಲಿ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥವನು ಚಾಣಕ್ಯ, ಚಂದ್ರಗುಪ್ತನ ಮಂತ್ರಿಯಾಗಿರ್ತಾನೆ. ಹಾಗೆ 14ನೇ ಕ್ವಶನು, ಸೌರಾಷ್ಟ್ರದಲ್ಲಿ ಸುದರ್ಶನ ಜಲಾಶಯವನ್ನು ನಿರ್ಮಿಸಿದ ಚಂದ್ರಗುಪ್ತನ ಅಧಿಕಾರಿ. ಸೌರಾಷ್ಟ್ರದಲ್ಲಿ ಸುದರ್ಶನ ಜಲಾಶಯವನ್ನು ನಿರ್ಮಿಸಿರ್ತಕ್ಕಂಥ ಚಂದ್ರಗುಪ್ತನ ಅಧಿಕಾರಿ ಮುಷ್ಟಗುಪ್ತ ಅಂತಂದು. 15ನೇ ಕ್ವಶನು, ತನ್ನ ಕೊನೆಗಾಲದಲ್ಲಿ ಚಂದ್ರಗುಪ್ತನು ಬಂದು ನೆಲೆಸಿದ ಕರ್ನಾಟಕದ ಸ್ಥಳ. ತನ್ನ ಕೊನೆಗಾಲದಲ್ಲಿ ಚಂದ್ರಗುಪ್ತನು ಬಂದು ನೆಲೆಸಿರ್ತಕ್ಕಂಥ ಕರ್ನಾಟಕದ ಸ್ಥಳ ಯಾವುದಪ್ಪ ಅಂತಂದರೆ ಇದೇ ಶ್ರವಣಬೆಳಗೊಳ. ಚಂದ್ರಗುಪ್ತನು ಅನುಸರಿಸಿದ ಧರ್ಮ. ಚಂದ್ರಗುಪ್ತನು ಅನುಸರಿಸಿದ ಧರ್ಮ ಜೈನ ಧರ್ಮವಾಗಿರ್ತದೆ. 17ನೇ ಕ್ವಶನು,
ಮೌರ್ಯರಲ್ಲಿ ಅತ್ಯಂತ ಪ್ರಸಿದ್ಧನಾದ ದೊರೆ ಯಾರು? ಮೌರ್ಯರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ ಅಶೋಕನಾಗಿರ್ತಾನ. 15ನೇ ಕ್ವಶನು, ದ್ವಿತೀಯ ಬುದ್ಧನೆಂದು ಕರೆಯಲ್ಪಟ್ಟ ರಾಜ. ದ್ವಿತೀಯ ಬುದ್ಧನೆಂದು ಕರೆಯಲ್ಪಟ್ಟ ರಾಜ ಅಶೋಕನಾಗಿರ್ತಾನ. 19ನೇ ಕ್ವಶನು, ದೇವನಾಂಪ್ರಿಯ ಪ್ರಿಯದರ್ಶಿನಿ ಶಿಲಾಶಾಸನಗಳ ರಾಜ, ಶಿಲಾಶಾಸನಗಳ ಪಿತಾಮಹ ಎಂಬ ಬಿರುದು ಹೊಂದಿದ್ದ ಮೌರ್ಯರ ದೊರೆ ಯಾರು? ನೋಡಿ ಫ್ರೆಂಡ್ಸ್, ಇಲ್ಲೇ ದೇವನಾಂಪ್ರಿಯ ಪ್ರಿಯದರ್ಶಿನಿ ಶಿಲಾಶಾಸನಗಳ ಪಿತಾಮಹ ಹಾಗೂ ಶಿಲಾಶಾಸನಗಳ ರಾಜ ಎಂಬ ಬಿರುದನ್ನು ಹೊಂದಿರತಕ್ಕಂಥ ಮೌರ್ಯರ ದೊರೆ ಯಾರಪ್ಪ ಅಂತಂದ್ರೆ ಅಶೋಕನಾಗಿರ್ತಾನ. 20ನೇ ಕ್ವಶನು, ಅಶೋಕ ಶಾಸನಗಳನ್ನು ಪ್ರಥಮ ಬಾರಿಗೆ ಓದಿ ಬೆಳಕಿಗೆ ತಂದವರು ಯಾರು? ಅಶೋಕನ ಶಾಸನಗಳನ್ನು ಪ್ರಥಮ ಬಾರಿಗೆ ಓದಿ ಬೆಳಕಿಗೆ ತಂದವರು ಜೇಮ್ಸ್ ಪ್ರಿನ್ಸಸ್. ಹಾಗೆ 21ನೇ ಕ್ವಶನು, ಅಶೋಕನನ್ನು ವಿಶ್ವದ ಗಣ್ಯ ಚಕ್ರವರ್ತಿ ಎಂದು ಕರೆದವರು ಯಾರು? ಅಶೋಕನನ್ನ ವಿಶ್ವದ ಗಣ್ಯ ವ್ಯಕ್ತಿ ಎಂದು ಕರೆದವರು ಯಾರಪ್ಪ ಅಂತಂದ್ರೆ H.G. ವೇಲ್ಸ್ ಅವರು ಆಗಿರ್ತಾರೆ. ಹಾಗೆ 22ನೇ ಕ್ವಶನು, ತನ್ನ ಶಾಸನಗಳ ರಚನೆಯಲ್ಲಿ ಖರೋಷ್ಠಿ ಬ್ರಾಹ್ಮಿ ಲಿಪಿಯನ್ನು ಬಳಸಿದ ಮೌರ್ಯರ ದೊರೆ ಯಾರು ಅಂತಂದು ಕ್ವಶನ್ ಇದೆ. ತನ್ನ ಶಾಸನಗಳ ರಚನೆಯಲ್ಲಿ ಖರೋಷ್ಠಿ ಬ್ರಾಹ್ಮಿ ಲಿಪಿಯನ್ನು ಬಳಸಿದ ಮೌರ್ಯರ ದೊರೆ ಅಶೋಕ. ಅದು ಪ್ರಾಕೃತ ಭಾಷೆಯಲ್ಲಿದೆ. ಹಾಗೆ 23ನೇ ಕ್ವಶನನ್ನು ನೋಡೋಣ. 23ನೇ ಕ್ವಶನು, ಅಶೋಕನ ಕಾಲದ ಶಾಸನಗಳ ವಿಧಗಳು ಯಾವುವು ಅಂತಂದು ಕ್ವಶನ್ ಇದೆ. ಅಶೋಕನ ಕಾಲದ ಶಾಸನಗಳ ವಿಧಗಳು ಬಂಡೆ ಶಾಸನಗಳು ಮತ್ತು ಸ್ತಂಭ ಶಾಸನಗಳಂತೂ 2 ವಿಧಗಳಿವೆ. 4ನೇ ಕ್ವಶನನ್ನು ನೋಡೋಣ. ಅಶೋಕನ ಶಾಸನಗಳು ಯಾವುವು? ಕರ್ನಾಟಕದ ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ ಜಿಲ್ಲೆಗಳಲ್ಲಿ ದೊರೆತಿದೆ. ಹಾಗೆ 25ನೇ ಕ್ವಶನು, ಯಾವ ಯುದ್ಧ ಅಶೋಕನ ಮನಃ ಪರಿವರ್ತನೆಗೆ ಕಾರಣವಾಯಿತು? ನೋಡಿ ಫ್ರೆಂಡ್ಸ್, ಇಲ್ಲೇ ಯಾವ ಯುದ್ಧ ಅಶೋಕನ ಮನಃಪರಿವರ್ತನೆಗೆ ಕಾರಣವಾಯಿತಪ್ಪ ಅಂತಂದ್ರೆ ಅದೇ ಕಳಿಂಗ ಯುದ್ಧ. ಅದು ಕ್ರಿಸ್ತಪೂರ್ವ 261ರಲ್ಲಿ ನಡೆದಿರ್ತಕ್ಕಂಥ ಕಳಿಂಗ ಯುದ್ಧವು ಅಶೋಕನ ಮನಃಪರಿವರ್ತನೆಗೆ ಕಾರಣವಾಗಿರ್ತಕ್ಕಂಥದ್ದು. 26ನೇ ಕ್ವಶನು, ಕಳಿಂಗ ಯುದ್ಧದ ವಿವರಿಸುವ ಶಿಲಾಶಾಸನ ಯಾವುದು ಅಂತಂದು ಕ್ವಶನ್ ಇದೆ. ಕಳಿಂಗ ಯುದ್ಧವನ್ನು ವಿವರಿಸುವ ಶಿಲಾಶಾಸನ ಯಾವುದಪ್ಪ ಅಂತಂದ್ರೆ 13ನೇ ಗೌಣ ಶಿಲಾಶಾಸನವಾಗಿರ್ತದೆ. ಹಾಗೆ 27ನೇ ಕ್ವಶನು, ಅಶೋಕನು ಸ್ವೀಕರಿಸಿದ ಧರ್ಮ ಯಾವುದು ಅಂತಂದು ಕ್ವಶನ್ ಇದೆ. ಅಶೋಕನು ಸ್ವೀಕರಿಸಿದ ಧರ್ಮ ಅದು ಬೌದ್ಧ ಧರ್ಮವಾಗಿರ್ತದೆ. ಈಗ ಮುಂದಿನ ಕ್ವಶನ್ ನೋಡೋಣ. ಪ್ರಜಾಹಿತಕ್ಕಾಗಿ ಹೆದ್ದಾರಿಗಳು, ಸಾಲುಮರಗಳು, ಅರವಟಿಕೆಗಳು, ವಿಶ್ರಾಂತಿ ತೋಪು, ಛತ್ರಗಳ ವ್ಯವಸ್ಥೆ ಮಾಡಿಸಿದ ದೊರೆ ಯಾರು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಜಾಹಿತಕ್ಕಾಗಿ ಹೆದ್ದಾರಿಗಳು, ಸಾಲುಮರಗಳು, ಅರವಟಿಕೆಗಳು, ವಿಶ್ರಾಂತಿ ತೋಪು, ಛತ್ರಗಳ ವ್ಯವಸ್ಥೆ ಮಾಡಿಸಿದ ದೊರೆ ಅಶೋಕನಾಗಿರ್ತಾನ. ಹಾಗೆ ಪ್ರಾಣಿಗಳಿಗೂ ಔಷಧೋಪಚಾರ ವ್ಯವಸ್ಥೆ ಮಾಡಿದ ದೊರೆ ಯಾರು? ಪ್ರಾಣಿಗಳಿಗೆ ಔಷಧೋಪಚಾರ ವ್ಯವಸ್ಥೆ ಮಾಡಿರ್ತಕ್ಕಂಥ ದೊರೆ ಅಶೋಕ. ಹಾಗೆ 28ನೇ ಕ್ವಶನು, ಪ್ರಜೆಗಳ ಜೀವನವನ್ನು ತಿದ್ದಲು ಅಶೋಕ ನೇಮಿಸಿದ ಅಧಿಕಾರಿಗಳು ಯಾರು? ಪ್ರಜೆಗಳ ಜೀವನವನ್ನು ತಿದ್ದಲು ಅಶೋಕ ನೇಮಿಸಿದ ಅಧಿಕಾರಿ ಧರ್ಮ ಮಹಾಮಾತ್ರರು ಆಗಿರ್ತಾರ. ನೆಕ್ಸ್ಟ್ ಕ್ವಶನು, ಅಶೋಕ ಸ್ತಂಭಗಳು ಇರುವ ಸ್ಥಳಗಳು ಯಾವುವು? ಅಶೋಕ ಸ್ತಂಭಗಳು ಇರುವ ಸ್ಥಳಗಳು ಸಾಂಚಿ ಮತ್ತು ಸಾರನಾಥ. 30ನೇ ಕ್ವಶನು, ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಸಿಂಹಳಕ್ಕೆ ಹೋದ ಅಶೋಕನ ಮಕ್ಕಳು ಯಾರು? ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಸಿಂಹಳಕ್ಕೆ ಹೋದ ಅಶೋಕನ ಮಕ್ಕಳು ಮಹೇಂದ್ರ ಮತ್ತು ಸಂಘಮಿತ್ರೆಯವರು ಆಗಿರ್ತಾರೆ. 31ನೇ ಕ್ವಶನು, ಮೌರ್ಯರ ಕಾಲದಲ್ಲಿ ನಗರಾಡಳಿತಕ್ಕೆ ಇದ್ದ ಅಧಿಕಾರಿ ಯಾರು? ಮೌರ್ಯರ ಕಾಲದಲ್ಲಿ ನಗರಾಡಳಿತಕ್ಕೆ ಇದ್ದ ಅಧಿಕಾರಿ ಯಾರಪ್ಪ ಅಂತಂದ್ರೆ ನಗರ ವ್ಯವಹಾರಿಕರು ಆಗಿರ್ತಾರ. ನೆಕ್ಸ್ಟ್ ಕ್ವಶನು, ಮೌರ್ಯರ ಕಾಲದಲ್ಲಿ ಭೂಮಿಯನ್ನು ಅಳತೆ ಮಾಡಿ ಕಂದಾಯ ನಿಶ್ಚಯ ಮಾಡುತ್ತಿದ್ದ ಅಧಿಕಾರಿ ಯಾರು? ಮೌರ್ಯರ ಕಾಲದಲ್ಲಿ ಭೂಮಿಯನ್ನು ಅಳತೆ ಮಾಡಿ ಕಂದಾಯ ನಿಶ್ಚಯ ಮಾಡುತ್ತಿದ್ದ ಅಧಿಕಾರಿಯ ಯಾರಪ್ಪ ಅಂತಂದ್ರೆ ರುಜುಕ ಅಂತಂದು ಕರೀತಾ ಇದ್ರು.
ಮೌರ್ಯರ ಕಾಲದಲ್ಲಿ ವಸೂಲಾತಿಯಾಗುತ್ತಿದ್ದ ಕಂದಾಯದ ಪ್ರಮಾಣ ಎಷ್ಟು? ಮೌರ್ಯರ ಕಾಲದಲ್ಲಿ ವಸೂಲಾಗುತ್ತಿದ್ದ ಕಂದಾಯದ ಪ್ರಮಾಣ ಉತ್ಪನ್ನದ 6ನೇ ಒಂದು ಭಾಗ. ಚಾಣಕ್ಯನಿಂದ ನೇಮಕಗೊಂಡ ಚಂದ್ರಗುಪ್ತ ಮೌರ್ಯನ ಮಂತ್ರಿ ಯಾರು? ಚಾಣಕ್ಯನಿಂದ ನೇಮಕಗೊಂಡ ಚಂದ್ರಗುಪ್ತ ಮೌರ್ಯನ ಮಂತ್ರಿ ಯಾರಪ್ಪ ಅಂತಂದ್ರೆ ಅಮಾತ್ಯ ರಾಕ್ಷಸ. ಮುಂದಿನ ಕ್ವಶನು, ವಜ್ರಭೂಮಿಕನೆಂಬ ಅಧಿಕಾರಿಯ ಪ್ರಮುಖ ಕರ್ತವ್ಯವೇನು? ವಜ್ರಭೂಮಿಕನೆಂಬ ಅಧಿಕಾರಿಯ ಪ್ರಮುಖ ಕರ್ತವ್ಯ ಬಾವಿ, ರಸ್ತೆ, ತೋಡುಗಳ ನಿರ್ಮಾಣ. ಹಾಗೆ 36ನೇ ಕ್ವಶನು, ಧರ್ಮ ಮಹಾಮಾತ್ರರು ಧರ್ಮ ಪ್ರಚಾರದ ಜೊತೆಗೆ ನಿರ್ವಹಿಸುತ್ತಿದ್ದ ಮತ್ತೊಂದು ಕಾರ್ಯ ಯಾವುದು? ಧರ್ಮ ಮಹಾಮಾತ್ರರು ಧರ್ಮ ಪ್ರಚಾರದ ಜೊತೆಗೆ ನಿರ್ವಹಿಸುತ್ತಿದ್ದ ಮತ್ತೊಂದು ಕಾರ್ಯ ಯಾವುದಪ್ಪ ಅಂತಂದ್ರೆ ನ್ಯಾಯದಾನ ಕಾರ್ಯ. ನ್ಯಾಯಾಧೀಶರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದರು. 37ನೇ ಕ್ವಶನು, ಮೌರ್ಯರ ಕಾಲದಲ್ಲಿ ಪ್ರಾಂತ್ಯಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದವನು ಯಾರು? ಮೌರ್ಯರ ಕಾಲದಲ್ಲಿ ಪ್ರಾಂತ್ಯಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದವರು ಕುಮಾರ. ಮೌರ್ಯರ ಕಾಲದಲ್ಲಿ ರಾಜನ ಕಣ್ಣು ಕಿವಿಗಳೆಂದು ಹೆಸರಾಗಿದ್ದ ಇಲಾಖೆ ವಿಭಾಗ ಯಾವುದು? ಮೌರ್ಯರ ಕಾಲದಲ್ಲಿ ರಾಜನ ಕಣ್ಣು ಕಿವಿಗಳೆಂದು ಹೆಸರಾಗಿದ್ದ ಇಲಾಖೆ ವಿಭಾಗ ಯಾವುದಪ್ಪ ಅಂತಂದ್ರೆ ಗುಪ್ತಚರ ವಿಭಾಗ. 39ನೇ ಕ್ವಶನು, ಮೌರ್ಯರ ಕಾಲದಲ್ಲಿ ಆಡಳಿತದ ಕೊನೆಯ ಘಟಕ ಯಾವುದು? ಮೌರ್ಯರ ಕಾಲದಲ್ಲಿ ಆಡಳಿತದ ಕೊನೆಯ ಘಟಕ ಗ್ರಾಮ. 40ನೇ ಕ್ವಶನು, ಆಡಳಿತ ಸಂಬಂಧಿ ಮಾರ್ಗದರ್ಶನ ನೀಡುವ ಗಣ್ಯ ಕೃತಿ ಎಂದು ಹೆಸರಾದ ಕೃತಿ ಯಾವುದು? ಆಡಳಿತದ ಸಂಬಂಧಿ ಮಾರ್ಗದರ್ಶನ ನೀಡುವ ಗಣ್ಯ ಕೃತಿ ಎಂದು ಹೆಸರಾದ ಕೃತಿ ಅರ್ಥಶಾಸ್ತ್ರ. 41ನೇ ಕ್ವಶನು, ಮೌರ್ಯರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನಾಗಿದ್ದವರು ಯಾರು? ಮೌರ್ಯರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನಾಗಿದ್ದವನು ಗ್ರಾಮಿಕನಾಗಿರುತ್ತಾನೆ. ಅರ್ಥಶಾಸ್ತ್ರ ಕೃತಿಯು ಬೆಳಕಿಗೆ ಬರಲು ಕಾರಣವಾದ ವಿದ್ವಾಂಸರು ಯಾರು? ಅರ್ಥಶಾಸ್ತ್ರ ಕೃತಿಯು ಬೆಳಕಿಗೆ ಬರಲು ಕಾರಣವಾದ ವಿದ್ವಾಂಸರು ಶ್ಯಾಮಶಾಸ್ತ್ರಿಯವರು ಆಗಿರ್ತಾರೆ. 43ನೇ ಕ್ವಶನು, ಶ್ಯಾಮಶಾಸ್ತ್ರಿಯವರು ಅರ್ಥಶಾಸ್ತ್ರ ಕೃತಿಯ ಹಸ್ತಪ್ರತಿಯನ್ನು ಮುದ್ರಿಸಿ ಪ್ರಕಟಿಸಿದ ವರ್ಷ ಯಾವುದು? ಶ್ಯಾಮಶಾಸ್ತ್ರಿಯವರು ಅರ್ಥಶಾಸ್ತ್ರದ ಕೃತಿಯನ್ನು ಹಸ್ತಪ್ರತಿಗಳನ್ನು ಮುದ್ರಿಸಿ ಪ್ರಕಟಿಸಿರ್ತಕ್ಕಂಥ ವರ್ಷ ಯಾವುದಪ್ಪ ಅಂತಂದ್ರೆ ಕ್ರಿಸ್ತ ಶಕ 1909ರಲ್ಲಿ. ಪ್ರಥಮ ಇಂಗ್ಲಿಷ್ ಅನುವಾದ ಪ್ರಕಟವಾಗಿದ್ದು 1915ರಲ್ಲಿ. ಹಾಗೆ ಚಾಣಕ್ಯನ ಪ್ರಕಾರ ರಾಜ್ಯದ ಸಪ್ತಾಂಗಗಳಲ್ಲಿ ಒಂದು ಮುಖ್ಯ ಅಂಗ ಯಾವುದು? ಚಾಣಕ್ಯನ ಪ್ರಕಾರ ರಾಜ್ಯದ ಸಪ್ತಾಂಗಗಳಲ್ಲಿ ಒಂದು ಮುಖ್ಯ ಅಂಗ ಯಾವುದಪ್ಪ ಅಂತಂದ್ರೆ ಮಂತ್ರಿಗಳು, ಅದೇ ಮಂತ್ರಿ ಪರಿಷತ್. ಕೌಟಿಲ್ಯನು ಅತ್ಯಂತ ಮಹತ್ವ ನೀಡಿದ ಆಡಳಿತದ ಅಂಗವ್ಯವಸ್ಥೆ. ಕೌಟಿಲ್ಯನು ಅತ್ಯಂತ ಮಹತ್ವ ನೀಡಿದ ಆಡಳಿತದ ಅಂಗವ್ಯವಸ್ಥೆ ಯಾವುದಪ್ಪ ಅಂತಂದ್ರೆ ಗೂಢಾಚಾರದ ವ್ಯವಸ್ಥೆ. ಮೌರ್ಯರ ಕಾಲದಲ್ಲಿ ನೇಕಾರರ ಮೇಲ್ವಿಚಾರಣೆಗೆ ಇದ್ದ ಅಧಿಕಾರಿ ಯಾರು? ಮೌರ್ಯರ ಕಾಲದಲ್ಲಿ ನೇಕಾರರ ಮೇಲ್ವಿಚಾರಣೆಗೆ ಇದ್ದ ಅಧಿಕಾರಿ ಸೂತ್ರಾಧ್ಯಕ್ಷ. 47ನೇ ಕ್ವಶನು, ಪಾಟಲಿಪುತ್ರದಲ್ಲಿ 3ನೆಯ ಬೌದ್ಧ ಸಮ್ಮೇಳನ ನಡೆದ ವರ್ಷ ಯಾವುದು? ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆದಿರ್ತಕ್ಕಂಥ ವರ್ಷ ಕ್ರಿಸ್ತಪೂರ್ವ 250ರಲ್ಲಿ. 48ನೇ ಕ್ವಶನು, ಪಾಟಲಿಪುತ್ರದ 3ನೇ ಬೌದ್ಧ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಮೊಘಲಿಪುತ್ರ ತೀಸ್ತ. 49ನೇ ಕ್ವಶನು, ನಾನು ಎಲ್ಲೇ ಇರಲಿ, ಯಾವ ವೇಳೆಯಲ್ಲಾದರೂ ಸರಿ, ನನ್ನನ್ನು ಕಂಡು ತಮ್ಮ ಕುಂದುಕೊರತೆಗಳನ್ನು ಹೇಳಿಕೊಳ್ಳಬಹುದು ಎಂಬ ಈ ಹೇಳಿಕೆಗೆ ಇರುವ ಅಶೋಕನ ಶಾಸನ ಯಾವುದು? ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಎಲ್ಲೇ ಇರಲಿ, ಯಾವ ವೇಳೆಯಾದರೂ ಸರಿ, ನನ್ನನ್ನು ಕಂಡು ತಮ್ಮ ಕುಂದುಕೊರತೆಗಳನ್ನು ಹೇಳಿಕೊಳ್ಳಬಹುದು ಎಂಬ ಹೇಳಿಕೆ ಇರ್ತಕ್ಕಂಥ ಶಾಸನ ಯಾವುದಪ್ಪ ಅಂತಂದ್ರೆ 6ನೇ ಶಿಲಾಶಾಸನವಾಗಿರ್ತದೆ. 50ನೇ ಕ್ವಶನು, ಮೌರ್ಯರ ಕಾಲದಲ್ಲಿದ್ದ 2 ನ್ಯಾಯಾಲಯಗಳು ಯಾವುವು? ಮೌರ್ಯರ ಕಾಲದಲ್ಲಿದ್ದ 2 ನ್ಯಾಯಾಲಯಗಳು ಧರ್ಮಸ್ಥಯ ಮತ್ತು ಕಂಟಕ ಶೋಧನ ಅಂತಂದು 2 ನ್ಯಾಯಾಲಯಗಳು ಮೌರ್ಯರ ಕಾಲದಲ್ಲಿ
ಇದ್ದವು. 51ನೇ ಕ್ವಶನ್ನು, ಪ್ರಪಂಚದಲ್ಲಿ ಜನಗಣತಿ ಆರಂಭಿಸಿದ ಎರಡನೇ ದೇಶ ಯಾವುದು? ಪ್ರಪಂಚದಲ್ಲಿ ಜನಗಣತಿ ಆರಂಭಿಸಿದ ಎರಡನೇ ದೇಶ ಯಾವುದಪ್ಪ ಅಂತಂದ್ರೆ ಭಾರತ. ಆ ಕೀರ್ತಿಯು ಮೌರ್ಯರಿಗೆ ಸಲ್ತಕ್ಕಂಥದ್ದು. ಬುದ್ಧನ ಪ್ರಥಮ ಪ್ರವಚನ ಸ್ಮರಣಾರ್ಥ ಅಶೋಕ ಸ್ತಂಭನು ನಿರ್ಮಿಸಿದ ಸ್ಥಳ ಯಾವುದು? ಬುದ್ಧನ ಪ್ರಥಮ ಪ್ರವಚನ ಸ್ಮರಣಾರ್ಥ ಅಶೋಕನ ಸ್ತಂಭನು ನಿರ್ಮಿಸಿದ ಸ್ಥಳ ಸಾರನಾಥ. ಸ್ತೂಪಗಳು ಎಂದರೇನು? ಬುದ್ಧನ ಅವಶೇಷಗಳ ಮೇಲೆ ನಿರ್ಮಿಸಿರುವ ಸ್ಮಾರಕಗಳಿಗೆ ಸ್ತೂಪಗಳು ಎನ್ನುವರು. ನೋಡಿ ಫ್ರೆಂಡ್ಸ್, ಇಲ್ಲೇ ಸ್ತೂಪಗಳು ಎಂದರೆ ಬುದ್ಧನ ಅವಶೇಷಗಳ ಮೇಲೆ ನಿರ್ಮಿಸಿರುವ ಸ್ಮಾರಕಗಳಿಗೆ ಸ್ತೂಪಗಳು ಎನ್ನುವರು. 56ನೇ ಕ್ವಶನು, ಮೊದಲ ಬಾರಿಗೆ ವಾಸ್ತುಶಿಲ್ಪಕ್ಕೆ ಮರದ ಬದಲಿಗೆ ಕಲ್ಲನ್ನು ಬಳಸಿದ್ದು ಯಾವಾಗ? ಮೊದಲ ಬಾರಿಗೆ ವಾಸ್ತುಶಿಲ್ಪಕ್ಕೆ ಮರದ ಬದಲಿಗೆ ಕಲ್ಲನ್ನು ಬಳಸಿದ್ದು ಅಶೋಕನ ಕಾಲದಲ್ಲಿ. ದಿಗ್ವಿಜಯವನ್ನು ಬಿಟ್ಟು ಧರ್ಮವಿಜಯವನ್ನು ಆರಂಭಿಸಿದ ಶ್ರೇಷ್ಠ ದೊರೆ ಯಾರು? ದಿಗ್ವಿಜಯವನ್ನು ಬಿಟ್ಟು ಧರ್ಮವಿಜಯವನ್ನು ಆರಂಭಿಸಿದ ಶ್ರೇಷ್ಠ ದೊರೆ ಅಶೋಕ. ಹಾಗೆ ಕಲ್ಹಣನ ರಾಜತರಂಗಿಣಿ ಪ್ರಕಾರ ಅಶೋಕನ ಇಷ್ಟದೈವ ಯಾವುದು? ಕಲ್ಹಣನ ರಾಜತರಂಗಿಣಿಯ ಪ್ರಕಾರ ಅಶೋಕನ ಇಷ್ಟದೈವ ಶಿವ ಆಗಿರ್ತದೆ. ಅಶೋಕನ ಬೌದ್ಧರೆಡೆಗಿನ ಅತಿಯಾದ ಧಾರಾಳತನವನ್ನು ವಿರೋಧಿಸಿದ ಅವನ ರಾಣಿ ಯಾರು? ಅಶೋಕನ ಬೌದ್ಧರೆಡೆಗಿನ ಅತಿಯಾದ ಧಾರಾಳತನವನ್ನು ವಿರೋಧಿಸಿದ ಅವನ ರಾಣಿ ತಿಸ್ಪರಕ್ಷ ಆಗಿರ್ತಾಳೆ. 60ನೇ ಕ್ವಶನು, ಮೌರ್ಯ ಕಾಲದ ಪ್ರಸಿದ್ಧವಾದ ಅಧ್ಯಯನ ಕೇಂದ್ರ. ಮೌರ್ಯರ ಕಾಲದ ಪ್ರಸಿದ್ಧವಾದ ಅಧ್ಯಯನ ತಕ್ಷಶಿಲಾ ಆಗಿರ್ತದೆ. 61ನೇ ಕ್ವಶನು, ಪಶ್ಚಿಮ ಪ್ರಾಂತ್ಯದ ಆಡಳಿತವನ್ನು ನೋಡಿಕೊಳ್ಳಲು ಅಶೋಕನಿಂದ ನೇಮಕವಾದ ಪರ್ಷಿಯನ್ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪಶ್ಚಿಮ ಪ್ರಾಂತ್ಯದ ಆಡಳಿತವನ್ನು ನೋಡಿಕೊಳ್ಳಲು ಅಶೋಕನು ಒಂದು ನೇಮಕ ಮಾಡಿರ್ತಾನೆ. ಆ ಪರ್ಷಿಯನ್ನರು ಯಾರಪ್ಪ ಅಂತಂದ್ರೆ ತುಸಿಷ್ಠ ಅಂತಂದು. 62ನೇ ಕ್ವಶನು, ನೇಪಾಳದ ಕ್ಷತ್ರಿಯ ದೇವಪಾಲನನ್ನ ವಿವಾಹವಾದ ಅಶೋಕನ ಮಗಳೊಬ್ಬಳು ಯಾರು ಅಂತಂದು ಕ್ವಶನ್ ಇದೆ. ನೇಪಾಳದ ಕ್ಷತ್ರಿಯ ದೇವಪಾಲನನ್ನ ವಿವಾಹವಾದ ಅಶೋಕನ ಮಗಳೊಬ್ಬಳು ಯಾರಪ್ಪ ಅಂತಂದ್ರೆ ಚಾರುಮತಿ. 63ನೇ ಕ್ವಶನು, ಶಾಸನಗಳಲ್ಲಿ ಹೆಸರಿಸಲ್ಪಟ್ಟ ಅಶೋಕನ ಏಕಮಾತ್ರ ಪುತ್ರ ಯಾರು? ಶಾಸನಗಳಲ್ಲಿ ಹೆಸರಿಸಲ್ಪಟ್ಟ ಅಶೋಕನ ಏಕಮಾತ್ರ ಪುತ್ರ ತಿವಾರ ಅಂತಂದು ಅವನ ಹೆಸರು. 64ನೇ ಕ್ವಶನು, ಮೌರ್ಯರ ಕಾಲದ ಪ್ರಾಂತೀಯ ಗವರ್ನರ್. ಮೌರ್ಯರ ಕಾಲದ ಪ್ರಾಂತೀಯ ಗವರ್ನರ್ ರಾಷ್ಟ್ರಪಾಲ. 65ನೇ ಕ್ವಶನು, ಅಶೋಕನ ಮೊಮ್ಮಗ ಸಂಪ್ರತಿಯನ್ನು ಜೈನ ಧರ್ಮಕ್ಕೆ ಮತಾಂತರಿಸಿದವನು ಯಾರು? ಅಶೋಕನ ಮೊಮ್ಮಗನಾಗಿರ್ತಕ್ಕಂಥ ಸಂಪ್ರತಿಯನ್ನು ಜೈನ ಧರ್ಮಕ್ಕೆ ಮತಾಂತರಿಸಿದವರು ಸುಹಸ್ತಿನ್ ಅಂತವ. 66ನೇ ಕ್ವಶನು, ಸಾಂಚಿ ಸ್ತೂಪವನ್ನು ನಿರ್ಮಿಸಿದ ಮೌರ್ಯರ ದೊರೆ ಯಾರು? ಸಾಂಚಿಯ ಸ್ತೂಪವನ್ನು ನಿರ್ಮಿಸಿರ್ತಕ್ಕಂಥ ಮೌರ್ಯರ ದೊರೆ ಯಾರಪ್ಪ ಅಂತಂದ್ರೆ ಅಶೋಕ. 7ನೇ ಕ್ವಶನು, ಅಶೋಕನ ಪ್ರಾಂತ್ಯಗಳು ಅವುಗಳ ರಾಜಧಾನಿಗಳು ಯಾವುವು? ನೋಡಿ ಫ್ರೆಂಡ್ಸ್, ಇಲ್ಲೇ ಅಶೋಕನ ಪ್ರಾಂತ್ಯಗಳು ಮತ್ತು ಅವನ ರಾಜಧಾನಿಗಳನ್ನು ನೋಡ್ತಾ ಹೋಗೋಣ. ಉತ್ತರ ಪಥ ಇದು ತಲ, ದಕ್ಷಿಣ ಪಥ ಸುವರ್ಣಗಿರಿ, ಪ್ರಾಂಚ್ಯ ತೋಸಾಲಿ, ಆವಂತಿ ಪಥ ಉಜ್ಜಯಿನಿ, ಕೇಂದ್ರ ಪಥ ಪಾಟಲಿಪುತ್ರ ಅಂತಂದು ಈ ರೀತಿ ಅಶೋಕನ ಪ್ರಾಂತ್ಯಗಳು ಮತ್ತು ರಾಜಧಾನಿಗಳು ಆಗಿವೆ. ಹಾಗೆ 68ನೇ ಕ್ವಶನು, ಮೌರ್ಯರ ವಂಶಾವಳಿಯನ್ನು ಇಲ್ಲಿ ನೋಡೋಣ. ಮೌರ್ಯರ ವಂಶಾವಳಿ, ಚಂದ್ರಗುಪ್ತ ಮೌರ್ಯನು ಸಾಮಾನ್ಯ ಶಕ ಪೂರ್ವ 324ರಿಂದ 300ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಹಾಗೆ ಬಿಂದುಸಾರನು ಸಾಮಾನ್ಯ ಶಕ ಪೂರ್ವ 300ರಿಂದ 273ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥವನು. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥವನೇ ಅಶೋಕ. ಅಶೋಕನು ಸಾಮಾನ್ಯ ಶಕ ಪೂರ್ವ 273ರಿಂದ 232ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥವನು. ಹಾಗೆ ಕುನಾಲ, ಬಂಧುಪಾಲಿತ, ಇಂದ್ರಪಾಲಿಶ, ದಾಸೋನ ಹೀಗೆ ಇವರು ಆಳ್ವಿಕೆ ಮಾಡಿರ್ತಕ್ಕಂಥವ್ರು. ಹಾಗೆ ದಶರಥ ಇವನು ಸಾಮಾನ್ಯ ಶಕ ಪೂರ್ವ 232ರಿಂದ 224ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥವನು. ಸಂಸ್ಕೃತಿ
ಸಾಮಾನ್ಯ ಶಕ ಪೂರ್ವ 224ರಿಂದ 215ರವರೆಗೆ ಆಳ್ವಿಕೆ ಮಾಡಿದವನು. ಶಾಲಿಶುಕನು ಸಾಮಾನ್ಯ ಶಕ ಪೂರ್ವ 215ರಿಂದ 202ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥವನು. ಹಾಗೆ ದೇವವರ್ಮನು ಸಾಮಾನ್ಯ ಶಕ ಪೂರ್ವ 202ರಿಂದ 195ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥವನಾಗಿರ್ತಾನೆ. ಶತಧನ್ವನ್ ಇವನು 195ರಿಂದ 187ರವರೆಗೆ ಆಳ್ವಿಕೆ ಮಾಡ್ತಾನೆ. ಬೃಹದ್ರಥನು ಸಹಿತ ಆಳ್ವಿಕೆ ಮಾಡಿರ್ತಕ್ಕಂಥವ್ರು. ಹಾಗೆ 69ನೇ ಕ್ವಶನನ್ನು ನೋಡೋಣ. ಮೌರ್ಯರ ಕೊನೆಯ ದೊರೆ ಯಾರು? ಮೌರ್ಯರ ಕೊನೆಯ ದೊರೆ ಬೃಹದ್ರಥ. 70ನೇ ಕ್ವಶನು. ಮೌರ್ಯರ ರಾಜಧಾನಿ ಯಾವುದು? ಮೌರ್ಯರ ರಾಜಧಾನಿ ಪಾಟಲಿಪುತ್ರ. 71ನೇ ಕ್ವಶನು. ಮೌರ್ಯರ ರಾಜ್ಯಲಾಂಛನ ಯಾವುದು? ಮೌರ್ಯರ ರಾಜ್ಯಲಾಂಛನ ಧರ್ಮಚಕ್ರ. 72ನೇ ಕ್ವಶನು. ಪಿಪ್ಪಲಿವನದಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಪಿಪ್ಪಲಿವನದಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದ್ರೆ ಮೌರ್ಯನ್ನರು ಆಗಿರ್ತಾರೆ. 73ನೇ ಕ್ವಶನು. ಅಶೋಕನ ಶಾಸನಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಅಧಿಕಾರಿಗಳು ಯಾರು? ನೋಡಿ ಫ್ರೆಂಡ್ಸ್, ಇಲ್ಲಿ ಅಶೋಕನ ಶಾಸನಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಅಧಿಕಾರಿಗಳು ಯಾರಪ್ಪ ಅಂತಂದ್ರೆ ಮಹಾಮಾತ್ರರು, ರಜ್ಜುಕರು, ಯುಕ್ತರು, ಪ್ರಾದೇಶಿಕರು, ಪ್ರತಿವೇದಿಕರು, ಪುಲಸರು, ವಜ್ರಭೂಮಿಕರು, ನಗರ ವ್ಯವಹಾರಿಕರು ಅಂತಂದು ಈ ರೀತಿಯಾಗಿ ಅಧಿಕಾರಿಗಳನ್ನು ಅಶೋಕನ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ 74ನೇ ಕ್ವಶನ್ನ ನೋಡೋಣ. ಗುಪ್ತನ ಸೈನ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುವ ಲೇಖಕ ಯಾರು? ಚಂದ್ರಗುಪ್ತನ ಸೈನ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುವ ಲೇಖಕ ಯಾರಪ್ಪ ಅಂತಂದ್ರೆ ಪ್ಲೀನಿ. ಇವನು ರೋಮನ್ನರಾಗಿರ್ತಾನೆ. 75ನೇ ಕ್ವಶನು. ಮೌರ್ಯರು ನಿರ್ಮಿಸುವಂತಹ ಗುಹಾಲಯಗಳನ್ನು ಎಲ್ಲಿ ಕಾಣಬಹುದು? ಮೌರ್ಯರು ನಿರ್ಮಿಸುವಂತಹ ಗುಹಾಲಯಗಳನ್ನು ನಾವು ಬರಾಬರ್ ಬೆಟ್ಟದಲ್ಲಿ 4 ಗುಹೆಗಳು, ನಾಗಾರ್ಜುನ ಬೆಟ್ಟದಲ್ಲಿ 3 ಗುಹೆಗಳು, ಗುಹಾಲಯಗಳಿವೆ ಅಂತಂದು ನಮಗೆ ಗೊತ್ತಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಬರಾಬರ್ ಬೆಟ್ಟದಲ್ಲಿ 4 ಗುಹೆಗಳು, ನಾಗಾರ್ಜುನ ಬೆಟ್ಟದಲ್ಲಿ 3 ಗುಹಾಲಯಗಳನ್ನು ನಾವು ಕಾಣಬಹುದು. 76ನೇ ಕ್ವಶನು. ಅಶೋಕನು ನಿರ್ಮಿಸಿದ ಸ್ತೂಪಗಳ ಸಂಖ್ಯೆ ಎಷ್ಟು? ಅಶೋಕನು ನಿರ್ಮಿಸಿದ ಸ್ತೂಪಗಳ ಸಂಖ್ಯೆ 84,000. 77ನೇ ಕ್ವಶನು. ಮಹಾಮಾತ್ರರಿಗೆ ಸಹಾಯಕರಾಗಿ ಯಾರನ್ನು ನೇಮಿಸಲಾಯಿತು? ಮಹಾಮಾತ್ರರಿಗೆ ಸಹಾಯಕವಾಗಿ ಸಲಹಾ ಸಮಿತಿಯನ್ನು ನೇಮಿಸಲಾಯಿತು. 78ನೇ ಕ್ವಶನು. ಕಂಟಕ ಶೋಧದಲ್ಲಿ ಯಾವ ಮೊಕದ್ದಮೆಗಳನ್ನು ತೀರ್ಮಾನಿಸಲಾಗುತ್ತಿತ್ತು? ನೋಡಿ ಫ್ರೆಂಡ್ಸ್, ಇಲ್ಲೇ ಕಂಟಕ ಶೋಧದಲ್ಲಿ ಯಾವ ಮೊಕದ್ದಮೆಗಳನ್ನು ತೀರ್ಮಾನಿಸಲಾಗುತ್ತದಪ್ಪ ಅಂತಂದ್ರೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ತೀರ್ಮಾನಿಸಲಾಗುತ್ತಿತ್ತು. 79ನೇ ಕ್ವಶನು. ಮೌರ್ಯರ ಸೈನ್ಯವನ್ನು ಎಷ್ಟು ವಿಭಾಗಗಳಾಗಿ ವಿಭಾಗಿಸಲಾಗಿತ್ತು? ಮೌರ್ಯರ ಸೈನ್ಯವನ್ನು 6 ವಿಭಾಗಗಳಾಗಿ ವಿಭಾಗಿಸಲಾಗುತ್ತಿತ್ತು. ಅವು ಯಾವಪ್ಪ ಅಂತಂದ್ರೆ ಪದಾತಿದಳ, ಅಶ್ವದಳ, ರಥದಳ, ಗಜ ಸೈನ್ಯ, ನೌಕಾ ಸೈನ್ಯ ಮತ್ತು ಸಾರಿಗೆ, ಮೋತಿಕಾಣೆ ಅಂತಂದು 6 ವಿಭಾಗಗಳಾಗಿ ವಿಭಾಗಿಸಲಾಗುತ್ತಿತ್ತು. ಹಾಗೆ 80ನೇ ಕ್ವಶನನ್ನು ನೋಡೋಣ. ಬ್ರಹ್ಮಗಿರಿ, ಸಿದ್ದಾಪುರ, ಜಿಟಿಗಾಂಗ್, ರಾಮೇಶ್ವರ ಶಿಲಾಶಾಸನಗಳು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? ನೋಡಿ ಫ್ರೆಂಡ್ಸ್, ಇಲ್ಲೇ ಬ್ರಹ್ಮಗಿರಿ, ಸಿದ್ದಾಪುರ, ಜಿಟಿಗಾಂಗ್, ರಾಮೇಶ್ವರ ಶಿಲಾಶಾಸನಗಳನ್ನು BL ರೈಸ್ ಅವರು 1829ರಲ್ಲಿ ಕಂಡುಹಿಡಿದರು. 81ನೇ ಕ್ವಶನು. ಅಶೋಕನು ತನ್ನ ಶಾಸನಗಳ ರಚನೆಗೆ ಯಾವ ಲಿಪಿ ಬಳಸುತ್ತಿದ್ದರು? ಅಶೋಕನು ತನ್ನ ಶಾಸನಗಳ ರಚನೆಗೆ ಖರೋಷ್ಠಿ ಲಿಪಿಯನ್ನು ಬಳಸುತ್ತಿದ್ದರು. 82ನೇ ಕ್ವಶನು. ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ದೊರಕಿವೆ? ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ದೊರಕಿವೆ. ಬಿಂದುಸಾರನು ಲೇಖಕರು ಏನೆಂದು ಕರೆದಿದ್ದಾರೆ? ಬಿಂದುಸಾರನನ್ನು ಲೇಖಕರು ಅಮಿತ್ರಘಾತ ಅಥವಾ ಅಮಿತ್ರಖಾಡ ಅಥವಾ ಶತ್ರುನಾಶಕ ಅಂತಂದು ಈ ರೀತಿ ಬಿಂದುಸಾರನನ್ನು ಲೇಖಕರು ಕರೆದಿದ್ದಾರೆ. ಹಾಗೆ 84ನೇ ಕ್ವಶನು. ಅಶೋಕನ ಧಾರ್ಮಿಕ ಮನೋಭಾವನೆಯನ್ನು ಎಷ್ಟನೇ ಶಾಸನಗಳಲ್ಲಿ ತಿಳಿಸುತ್ತದೆ? ಅಶೋಕನ ಧಾರ್ಮಿಕ ಭಾವನೆಯನ್ನು 12ನೇ ಬಂಡೆಗಲ್ಲು ಶಾಸನ ತಿಳಿಸುತ್ತದೆ.
85ನೇ ಕ್ವಶನು, ಅಶೋಕನು ಬೌದ್ಧ ಸಂಘದ ಐಕ್ಯತೆಯ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದ ಎಂಬುದನ್ನು ಯಾವ ಶಾಸನಗಳ ಮೂಲಕ ತಿಳಿಸಿಬರುತ್ತದೆ? ನೋಡಿ ಫ್ರೆಂಡ್ಸ್, ಇಲ್ಲಿ ಅಶೋಕನು ಬೌದ್ಧ ಧರ್ಮದ ಸಂಘದ ಐಕ್ಯತೆಯ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದನಂತಂದು ನಮಗೆ ಸಾರನಾಥ ಮತ್ತು ಸಾಂಚಿ ಸ್ತಂಭಗಳ ಶಾಸನಗಳ ಮೂಲಕ ತಿಳಿದು ಬರುತ್ತದೆ. ಹಾಗೆ 86ನೇ ಕ್ವಶನು, ವಿವಿಧ ದೇಶಗಳಲ್ಲಿ ಪ್ರಚಾರ ಮಾಡಿದ ಬೌದ್ಧ ಭಿಕ್ಷುಗಳ ಹೆಸರುಗಳು ಮತ್ತು ಪ್ರಚಾರ ಮಾಡಿದ ದೇಶಗಳ ಹೆಸರು ಯಾವ ಕೃತಿಯಲ್ಲಿ ವೀಕ್ಷಣೆ ಮಾಡಬಹುದು? ನೋಡಿ ಫ್ರೆಂಡ್ಸ್, ಇಲ್ಲಿ ವಿವಿಧ ದೇಶಗಳಲ್ಲಿ ಪ್ರಚಾರ ಮಾಡಿದ ಬೌದ್ಧ ಭಿಕ್ಷುಕಗಳ ಹೆಸರು ಮತ್ತು ಪ್ರಚಾರ ಮಾಡಿದ ದೇಶಗಳ ಹೆಸರುಗಳನ್ನು ನಾವು ಯಾವ ಕೃತಿಗಳಲ್ಲಿ ಕಾಣಬಹುದಪ್ಪ ಅಂತಂದ್ರೆ ಮಹಾವಂಶದಲ್ಲಿ ಕಾಣಬಹುದು. 87ನೇ ಕ್ವಶನು, ಅಶೋಕನ ಬೌದ್ಧ ಪ್ರಚಾರಕರನ್ನು ಯಾವ ಯಾವ ದೇಶಗಳಿಗೆ ಕಳುಹಿಸಿದನು? ಅಶೋಕನ ಬೌದ್ಧ ಪ್ರಚಾರಕರನ್ನು ಸಿರಿಯಾ, ಈಜಿಪ್ಟ್, ಎಪಿರಸ್, ಸಿರಿಯನ್, ಮ್ಯಾಸಿಡೋನಿಯಾ ದೇಶಗಳಿಗೆ ಕಳಿಸಿದನು. 88ನೇ ಕ್ವಶನು, ಕ್ಯಾಲ್ಸಿ ಶಿಲಾಶಾಸನ ಎಲ್ಲಿ ಕಂಡುಬರುತ್ತದೆ? ಕ್ಯಾಲ್ಸಿ ಶಿಲಾಶಾಸನವು ಉತ್ತರ ಪ್ರದೇಶದ ಡೆಹ್ರಾಡೂನ್ ಜಿಲ್ಲೆಯಲ್ಲಿದೆ. 89ನೇ ಕ್ವಶನು, ಯರಳಂಗುಡಿ ಶಿಲಾಶಾಸನವು ಕಂಡುಹಿಡಿದವರು ಯಾರು? ಯರಳಂಗುಡಿ ಶಿಲಾಶಾಸನವನ್ನು ಕಂಡುಹಿಡಿದವರು ಅನುಘೋಷ್. 90ನೇ ಕ್ವಶನು, ಕಲ್ಕತ್ತಾ ಭರತ ಶಿಲಾಶಾಸನವನ್ನು ಕಂಡುಹಿಡಿದವರು ಯಾರು? ಕಲ್ಕತ್ತಾ ಭರತ ಶಿಲಾಶಾಸನವನ್ನು ಕಂಡುಹಿಡಿದವರು ಕ್ಯಾಪ್ಟನ್ ಬರ್ಟ್ 1840ರಲ್ಲಿ ಕಂಡುಹಿಡಿದರು. ಹಾಗೆ 91ನೇ ಕ್ವಶನು, ಗವಿಮಠ್ ಮತ್ತು ಪಾಲ್ಕಿ ಗುಂಡು ಶಿಲಾಶಾಸನಗಳನ್ನು ಕಂಡುಹಿಡಿದವರು ಯಾರು? ಗವಿಮಠ್ ಮತ್ತು ಪಾಲ್ಕಿ ಗುಂಡು ಶಿಲಾಶಾಸನವನ್ನು ಕಂಡುಹಿಡಿದವರು NB ಶಾಸ್ತ್ರಿಯವರು 1931ರಲ್ಲಿ ಕಂಡುಹಿಡಿದರು. 92ನೇ ಕ್ವಶನು, ಅಹೌರಾ ಶಿಲಾಶಾಸನ ಇದು ಎಂತಹ ಶಾಸನ? ಅಹೌರಾ ಶಿಲಾಶಾಸನವು ಇದು ಗೌಣ ಶಿಲಾಶಾಸನವಾಗಿದೆ. 93ನೇ ಕ್ವಶನು, ಮೌರ್ಯರ ಕಾಲದಲ್ಲಿ ಆಡುತ್ತಿದ್ದ ಆಟಗಳು ಯಾವುದು? ಮೌರ್ಯರ ಕಾಲದಲ್ಲಿ ಆಡುತ್ತಿದ್ದ ಆಟಗಳು ಚೌಕಾಬಾರ ಮತ್ತು ಪಗಡೆಯಾಟವಾಗಿರ್ತದ್ದು. 94ನೇ ಕ್ವಶನು, ಮಾರುಕಟ್ಟೆಯಲ್ಲಿ ಮಾರಲ್ಪಡುತ್ತಿದ್ದ ವಸ್ತುಗಳ ಬೆಲೆ ವಿಧಿಸುತ್ತಿದ್ದ ತೆರಿಗೆ ಯಾವುದು? ಮಾರುಕಟ್ಟೆಯಲ್ಲಿ ಮಾರಲ್ಪಡುತ್ತಿದ್ದ ವಸ್ತುಗಳ ಬೆಲೆ ವಿಧಿಸಲ್ಪಟ್ಟ ತೆರಿಗೆ ಯಾವುದಪ್ಪ ಅಂತಂದ್ರೆ ಶುಲ್ಕ. 95ನೇ ಕ್ವಶನು, ಅಶೋಕನನ್ನು ನಿರ್ಮಿಸಿದ ಸ್ತಂಭಗಳ ತೂಕವೆಷ್ಟು? ಅಶೋಕನನ್ನು ನಿರ್ಮಿಸಿದ ಸ್ತಂಭಗಳ ತೂಕ 30ರಿಂದ 40 ಅಡಿ ಎತ್ತರವಿದ್ದು 50 ಟನ್ ತೂಕವಿದೆ. 96ನೇ ಕ್ವಶನು, ಅಶೋಕನ 11ನೇ ಬಂಡೆಗಲ್ಲು ಶಾಸನವು ಏನನ್ನು ತಿಳಿಸುತ್ತದೆ? ಅಶೋಕನ 11ನೇ ಬಂಡೆಗಲ್ಲು ಶಾಸನವು ಮಂಗಳ ಕಾರ್ಯಗಳನ್ನು ಮಾಡುವುದು ನಿಷ್ಪ್ರಯೋಜಕ ಅಂತಂದು ತಿಳಿಸುತ್ತದೆ. 97ನೇ ಕ್ವಶನು, ಅಶೋಕನ ಕಾಲದಲ್ಲಿ ಮೌರ್ಯರ ಸಾಮ್ರಾಜ್ಯದ ವಿಸ್ತೀರ್ಣವೇನು? ಅಶೋಕನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯದ ವಿಸ್ತೀರ್ಣ ಕಾಶ್ಮೀರದಿಂದ ಮೈಸೂರಿನವರೆಗೆ ಮತ್ತು ಅಫ್ಘಾನಿಸ್ತಾನದಿಂದ ಅಸ್ಸಾಮಿನವರೆಗೆ ವ್ಯಾಪಿಸಿತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ಅಶೋಕನ ಕಾಲದಲ್ಲಿ ಮೌರ್ಯರ ಸಾಮ್ರಾಜ್ಯದ ವಿಸ್ತೀರ್ಣ ಕಾಶ್ಮೀರದಿಂದ ಮೈಸೂರಿನವರೆಗೆ ಇತ್ತು. ಹಾಗೆ ಅಫ್ಘಾನಿಸ್ತಾನದಿಂದ ಅಸ್ಸಾಮಿನವರೆಗೆ ಈ ಅಶೋಕನ ಕಾಲದಲ್ಲಿ ಮೌರ್ಯರ ಸಾಮ್ರಾಜ್ಯ ವಿಸ್ತೀರ್ಣವಾಗಿ ವ್ಯಾಪಿಸಲಾಗುತ್ತಿತ್ತು. ಹಾಗೆ 98ನೇ ಕ್ವಶನು, ಚಂದ್ರಗುಪ್ತ ಮೌರ್ಯ ಎಷ್ಟರಲ್ಲಿ ನಿಧನನಾದನು? ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂ 299ರಲ್ಲಿ ನಿಧನನಾದನು. 99ನೇ ಕ್ವಶನು, ಅರ್ಥಶಾಸ್ತ್ರ ಕೃತಿಯ ವಿಶೇಷತೆ ಏನು? ಅರ್ಥಶಾಸ್ತ್ರ ಕೃತಿಯ ವಿಶೇಷತೆ ಏನಪ್ಪ ಅಂತಂದ್ರೆ 6000 ಶ್ಲೋಕಗಳು, 15 ವಿಭಾಗಗಳು, 180 ಉಪವಿಭಾಗಗಳನ್ನು ಹೊಂದಿರತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಅರ್ಥಶಾಸ್ತ್ರದ ಕೃತಿ ಏನನ್ನ ವಿಶೇಷತೆಯನ್ನು ಹೊಂದಿದೆಪ್ಪ ಅಂತಂದ್ರೆ 6000 ಶ್ಲೋಕಗಳನ್ನು ಹೊಂದಿದೆ, 15 ವಿಭಾಗಗಳನ್ನು ಹೊಂದಿದೆ, 180 ಉಪವಿಭಾಗಗಳನ್ನು ಹೊಂದಿರತಕ್ಕಂಥದ್ದು ಅರ್ಥಶಾಸ್ತ್ರ ಕೃತಿಯಾಗಿದೆ. 100ನೇ ಕ್ವಶನು, ನಾನು ಭೋಜನ ಮಾಡುತ್ತಿರಲಿ, ಅಂತಃಪುರದಲ್ಲಿರಲಿ, ಗೋಶಾಲೆಯಲ್ಲಿರಲಿ, ಉದ್ಯಾನವನದಲ್ಲಿರಲಿ, ಎಲ್ಲ ಕಾಲದಲ್ಲಿಯೂ ಪ್ರಜೆಗಳು ತಮ್ಮ ಕುಂದುಕೊರತೆಗಳನ್ನು ತಿಳಿಸಲ್ತಕ್ಕದ್ದು ಎಂದು ಅಶೋಕನು ಯಾವ ಶಿಲಾಶಾಸನಗಳಲ್ಲಿ ಉಲ್ಲೇಖಿಸಿದ್ದಾನೆ? ನೋಡಿ ಫ್ರೆಂಡ್ಸ್, ಇಲ್ಲೇ ಅಶೋಕನು ನಾನು ಭೋಜನ ಮಾಡುತ್ತಿರಲಿ, ಅಂತಃಪುರದಲ್ಲಿರಲಿ, ಗೋಶಾಲೆಯಲ್ಲಿರಲಿ,
ಉದ್ಯಾನವನದಲ್ಲಿರಲಿ. ಎಲ್ಲ ಕಾಲದಲ್ಲೂ ಪ್ರಜೆಗಳು ತಮ್ಮ ಕುಂದುಕೊರತೆಗಳನ್ನು ತಿಳಿಸತಕ್ಕದ್ದು ಎಂದು ಅಶೋಕನು ಯಾವ ಶಾಸನಗಳಲ್ಲಿ ಉಲ್ಲೇಖಿಸಿದ್ದಾನಪ್ಪ ಅಂತಂದ್ರೆ 6ನೇ ಶಿಲಾಶಾಸನಗಳಲ್ಲಿ ಉಲ್ಲೇಖಿಸಿದ್ದಾನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ 100 ಪ್ರಶ್ನೆಗೆ ಉತ್ತರಗಳನ್ನು ಹೇಳಿದ್ದೇನೆ. ಈ ಪ್ರಶ್ನೆಗಳಿಗೆ ಈ ಉತ್ತರಗಳು ನಿಮ್ಮ GPSTR, PSTR, HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿವೆ. ಈ ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಿಮಗೆ ಮುಂದಿನ ವಿಡಿಯೋ ಯಾವ ರೀತಿ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಅದೇ ರೀತಿ ವಿಡಿಯೋವನ್ನು ತರಲು ಪ್ರಯತ್ನ ಮಾಡುತ್ತೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.